ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಕಿಲಾಡಿ ಮಹಿಳೆಯ ಡ್ರಾಮಾ. ಫೆಬ್ರವರಿ 12ರಂದು ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನುಮಾನ ಬಾರದಂತೆ ಪ್ಲಾನ್ ಅನ್ನ ಮಾಡಿದ್ಲು. ಆಕೆ ಮಾಡಿದ್ದ ಖತರ್ನಾಕ್ ಐಡಿಯಾದಿಂದ ಮನೆ ಮಂದಿ ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಕಾಕಿ ದಿಕ್ಕನ್ನು ತಪ್ಪಿಸಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಿಯಾಂಕಾಳ ನಾಟಕಕ್ಕೆ ಈಗ ತೆರೆ ಬಿದ್ದಿದೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಡ್ರಾಮಾಕ್ಕೆ ಟ್ವಿಸ್ಟ್. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಪೊಲೀಸರು ಹಾಸನದಲ್ಲಿ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆ ಪ್ರಿಯಾಂಕಾ ಪ್ರಕರಣ ಸತ್ಯಾಂಶವನ್ನ ಬಯಲಿಗೆ ಎಳೆದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ ಈಗ ಹೊಸ ರಾಗವನ್ನ ಹಾಡ್ತಾ ಇದ್ದಾಳೆ. ನಾನು ಗಂಡನ ಮನೆಗೆ ಹೋಗಲ್ಲ ಅಂತಿದ್ದಾಳೆ. ಇತ್ತ ಡೇವಿಡ್ ಕೂಡ ಆಕೆಯ ತೀರ್ಮಾನದಂತೆ ನಡೆಯುವುದಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಳನ್ನ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಇತ್ತ ಹಾಸನದಲ್ಲಿ ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣ ಈ ಕಥೆಯಾದರೆ, ಅತ್ತ ತುಮಕೂರಿನಲ್ಲಿ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ಜೊತೆ ಕುಣಿಗಲ್ಗೆ ಬಂದಿದ್ದು ಸಿಸಿಟಿವಿ ಕಥೆಯನ್ನ ಬಿಚ್ಚಿಟ್ಟಿದೆ. ಕಳೆದ ಗುರುವಾರದಂದೇ ರಾತ್ರಿ ಕುಣಿಗಲ್ಗೆ ಬಂದಿದ್ದ ಪ್ರಿಯಾಂಕಾ, ಡೇವಿಡ್ ಕುಣಿಗಲ್ನ ಸಮೀಪದ ಒಟ್ಟಿಗೆರೆಯ ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಈಗ ಪ್ರಿಯಾಂಕಾ ಪ್ರಿಯಕರ ಡೇವಿಡ್ನನ್ನ 3 ಗಂಟೆ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ತನಿಖೆ ಒಂದು ದಿನ ತಡವಾಗಿದ್ರೆ ಸಾಕು, ಪ್ರಿಯಾಂಕಾ ಮತ್ತು ಡೇವಿಡ್ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗ್ತಿದ್ರು ಎನ್ನಲಾಗಿದೆ. ಶನಿವಾರ ಮಧ್ಯಪ್ರದೇಶಕ್ಕೆ ಓಡಿ ಹೋಗಲು ಸ್ಕೆಚ್ ಹಾಕಿದಂತಹ ಈ ಜೋಡಿಯ ಪ್ಲಾನ್ ಅನ್ನ ಎಸ್ಪಿ ಶುಭನ್ವಿತ ನೇತೃತ್ವದ ತಂಡ ಶುಕ್ರವಾರ ರಾತ್ರಿಯೇ ಫ್ಲಾಪ್ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವನ್ನ 10 ಗಂಟೆಯೊಳಗೆ ಭೇದಿಸಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮಾಜ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಈ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ. ಪ್ರಿಯಾಂಕಳಿಗೆ ಈಗ ಗಂಡನ ಮನೆಯೂ ಇಲ್ಲ, ಅತ್ತ ಪ್ರಿಯಕರನೂ ಜೊತೆಗಿಲ್ಲದೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಳೆ. ತುಮಕೂರಿನಿಂದ ಜಗದೀಶ್, ಹಾಸನದಿಂದ ಕುಶವಂತ್, ರಿಪಬ್ಲಿಕ್ ಕನ್ನಡ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಕಿಲಾಡಿ ಮಹಿಳೆಯ ಡ್ರಾಮಾ. ಫೆಬ್ರವರಿ 12ರಂದು ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನುಮಾನ ಬಾರದಂತೆ ಪ್ಲಾನ್ ಅನ್ನ ಮಾಡಿದ್ಲು. ಆಕೆ ಮಾಡಿದ್ದ ಖತರ್ನಾಕ್ ಐಡಿಯಾದಿಂದ ಮನೆ ಮಂದಿ ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಕಾಕಿ ದಿಕ್ಕನ್ನು ತಪ್ಪಿಸಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಿಯಾಂಕಾಳ ನಾಟಕಕ್ಕೆ ಈಗ ತೆರೆ ಬಿದ್ದಿದೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಡ್ರಾಮಾಕ್ಕೆ ಟ್ವಿಸ್ಟ್. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಪೊಲೀಸರು ಹಾಸನದಲ್ಲಿ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆ ಪ್ರಿಯಾಂಕಾ ಪ್ರಕರಣ ಸತ್ಯಾಂಶವನ್ನ ಬಯಲಿಗೆ ಎಳೆದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ ಈಗ ಹೊಸ ರಾಗವನ್ನ ಹಾಡ್ತಾ ಇದ್ದಾಳೆ. ನಾನು ಗಂಡನ ಮನೆಗೆ ಹೋಗಲ್ಲ ಅಂತಿದ್ದಾಳೆ. ಇತ್ತ ಡೇವಿಡ್ ಕೂಡ ಆಕೆಯ ತೀರ್ಮಾನದಂತೆ ನಡೆಯುವುದಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಳನ್ನ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಇತ್ತ ಹಾಸನದಲ್ಲಿ ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣ ಈ ಕಥೆಯಾದರೆ, ಅತ್ತ ತುಮಕೂರಿನಲ್ಲಿ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ಜೊತೆ ಕುಣಿಗಲ್ಗೆ ಬಂದಿದ್ದು ಸಿಸಿಟಿವಿ ಕಥೆಯನ್ನ ಬಿಚ್ಚಿಟ್ಟಿದೆ. ಕಳೆದ ಗುರುವಾರದಂದೇ ರಾತ್ರಿ ಕುಣಿಗಲ್ಗೆ ಬಂದಿದ್ದ ಪ್ರಿಯಾಂಕಾ, ಡೇವಿಡ್ ಕುಣಿಗಲ್ನ ಸಮೀಪದ ಒಟ್ಟಿಗೆರೆಯ ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಈಗ ಪ್ರಿಯಾಂಕಾ ಪ್ರಿಯಕರ ಡೇವಿಡ್ನನ್ನ 3 ಗಂಟೆ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ತನಿಖೆ ಒಂದು ದಿನ ತಡವಾಗಿದ್ರೆ ಸಾಕು, ಪ್ರಿಯಾಂಕಾ ಮತ್ತು ಡೇವಿಡ್ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗ್ತಿದ್ರು ಎನ್ನಲಾಗಿದೆ. ಶನಿವಾರ ಮಧ್ಯಪ್ರದೇಶಕ್ಕೆ ಓಡಿ ಹೋಗಲು ಸ್ಕೆಚ್ ಹಾಕಿದಂತಹ ಈ ಜೋಡಿಯ ಪ್ಲಾನ್ ಅನ್ನ ಎಸ್ಪಿ ಶುಭನ್ವಿತ ನೇತೃತ್ವದ ತಂಡ ಶುಕ್ರವಾರ ರಾತ್ರಿಯೇ ಫ್ಲಾಪ್ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವನ್ನ 10 ಗಂಟೆಯೊಳಗೆ ಭೇದಿಸಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮಾಜ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಈ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ. ಪ್ರಿಯಾಂಕಳಿಗೆ ಈಗ ಗಂಡನ ಮನೆಯೂ ಇಲ್ಲ, ಅತ್ತ ಪ್ರಿಯಕರನೂ ಜೊತೆಗಿಲ್ಲದೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಳೆ. ತುಮಕೂರಿನಿಂದ ಜಗದೀಶ್, ಹಾಸನದಿಂದ ಕುಶವಂತ್, ರಿಪಬ್ಲಿಕ್ ಕನ್ನಡ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಕಿಲಾಡಿ ಮಹಿಳೆಯ ಡ್ರಾಮಾ. ಫೆಬ್ರವರಿ 12ರಂದು ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನುಮಾನ ಬಾರದಂತೆ ಪ್ಲಾನ್ ಅನ್ನ ಮಾಡಿದ್ಲು. ಆಕೆ ಮಾಡಿದ್ದ ಖತರ್ನಾಕ್ ಐಡಿಯಾದಿಂದ ಮನೆ ಮಂದಿ ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು.
ಕಾಕಿ ದಿಕ್ಕನ್ನು ತಪ್ಪಿಸಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಿಯಾಂಕಾಳ ನಾಟಕಕ್ಕೆ ಈಗ ತೆರೆ ಬಿದ್ದಿದೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಬಳಿ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಡ್ರಾಮಾಕ್ಕೆ ಟ್ವಿಸ್ಟ್. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಪೊಲೀಸರು ಹಾಸನದಲ್ಲಿ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆ ಪ್ರಿಯಾಂಕಾ ಪ್ರಕರಣ ಸತ್ಯಾಂಶವನ್ನ ಬಯಲಿಗೆ ಎಳೆದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ ಈಗ ಹೊಸ ರಾಗವನ್ನ ಹಾಡ್ತಾ ಇದ್ದಾಳೆ. ನಾನು ಗಂಡನ ಮನೆಗೆ ಹೋಗಲ್ಲ ಅಂತಿದ್ದಾಳೆ. ಇತ್ತ ಡೇವಿಡ್ ಕೂಡ ಆಕೆಯ ತೀರ್ಮಾನದಂತೆ ನಡೆಯೋದಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಳನ್ನ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಹಾಸನದಲ್ಲಿ ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣ ಈ ಕಥೆಯಾದರೆ, ಅತ್ತ ತುಮಕೂರಿನಲ್ಲಿ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ಜೊತೆ ಕುಣಿಗಲ್ಗೆ ಬಂದಿದ್ದು ಸಿಸಿಟಿವಿ ಕಥೆಯನ್ನ ಬಿಚ್ಚಿಟ್ಟಿದೆ. ಕಳೆದ ಗುರುವಾರದಂದೇ ರಾತ್ರಿ ಕುಣಿಗಲ್ಗೆ ಬಂದಿದ್ದ ಪ್ರಿಯಾಂಕಾ, ಡೇವಿಡ್ ಕುಣಿಗಲ್ನ ಸಮೀಪದ ಒಟ್ಟಿಗೆರೆಯ ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಈಗ ಪ್ರಿಯಾಂಕಾ ಪ್ರಿಯಕರ ಡೇವಿಡ್ ನನ್ನ 3 ಗಂಟೆ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ತನಿಖೆ 1 ದಿನ ತಡವಾಗಿದ್ರೆ ಸಾಕು, ಪ್ರಿಯಾಂಕಾ ಮತ್ತು ಡೇವಿಡ್ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗ್ತಿದ್ರು ಎನ್ನಲಾಗಿದೆ. ಶನಿವಾರ ಮಧ್ಯಪ್ರದೇಶಕ್ಕೆ ಓಡಿ ಹೋಗಲು ಸ್ಕೆಚ್ ಹಾಕಿದಂತಹ ಈ ಜೋಡಿಯ ಪ್ಲಾನ್ ಅನ್ನ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡ ಶುಕ್ರವಾರ ರಾತ್ರಿಯೇ ಫ್ಲಾಪ್ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವನ್ನ 10 ಗಂಟೆಯೊಳಗೆ ಭೇದಿಸಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮಾಜ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಈ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ. ಪ್ರಿಯಾಂಕಳಿಗೆ ಈಗ ಗಂಡನ ಮನೆಯೂ ಇಲ್ಲ, ಅತ್ತ ಪ್ರಿಯಕರನೂ ಜೊತೆಗಿಲ್ಲದೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಳೆ. ತುಮಕೂರಿನಿಂದ ಜಗದೀಶ್, ಹಾಸನದಿಂದ ಕುಶವಂತ್, ರಿಪಬ್ಲಿಕ್ ಕನ್ನಡ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಕಿಲಾಡಿ ಮಹಿಳೆಯ ಡ್ರಾಮ್. ಫೆಬ್ರವರಿ 12ರಂದು ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನುಮಾನ ಬಾರದಂತೆ ಪ್ಲಾನ್ ಅನ್ನ ಮಾಡಿದ್ಲು. ಆಕೆ ಮಾಡಿದ್ದ ಖತರ್ನಾಕ್ ಐಡಿಯಾದಿಂದ ಮನೆ ಮಂದಿ ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಕಾಕಿ ದಿಕ್ಕನ್ನು ತಪ್ಪಿಸಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಿಯಾಂಕಾಳ ನಾಟಕಕ್ಕೆ ಈಗ ತೆರೆ ಬಿದ್ದಿದೆ. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಈಕೆ ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಬಳಿ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಡ್ರಾಮಾಕ್ಕೆ ಟ್ವಿಸ್ಟ್. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಪೊಲೀಸರು ಹಾಸನದಲ್ಲಿ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆ ಪ್ರಿಯಾಂಕಾ ಪ್ರಕರಣ ಸತ್ಯಾಂಶವನ್ನ ಬಯಲಿಗೆ ಎಳೆದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ ಈಗ ಹೊಸ ರಾಗವನ್ನ ಹಾಡ್ತಾ ಇದ್ದಾಳೆ. ನಾನು ಗಂಡನ ಮನೆಗೆ ಹೋಗಲ್ಲ ಅಂತಿದ್ದಾಳೆ. ಇತ್ತ ಡೇವಿಡ್ ಕೂಡ ಆಕೆಯ ತೀರ್ಮಾನದಂತೆ ನಡೆಯೋದಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಳನ್ನ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಹಾಸನದಲ್ಲಿ ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣ ಈ ಕಥೆಯಾದರೆ, ಅತ್ತ ತುಮಕೂರಿನಲ್ಲಿ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ಜೊತೆ ಕುಣಿಗಲ್ಗೆ ಬಂದಿದ್ದು ಸಿಸಿಟಿವಿ ಕಥೆಯನ್ನ ಬಿಚ್ಚಿಟ್ಟಿದೆ. ಕಳೆದ ಗುರುವಾರದಂದೇ ರಾತ್ರಿ ಕುಣಿಗಲ್ಗೆ ಬಂದಿದ್ದ ಪ್ರಿಯಾಂಕಾ, ಡೇವಿಡ್ ಕುಣಿಗಲ್ನ ಸಮೀಪದ ಒಟ್ಟಿಗೆರೆಯ ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಈಗ ಪ್ರಿಯಾಂಕಾ ಪ್ರಿಯಕರ ಡೇವಿಡ್ ನನ್ನ 3 ಗಂಟೆ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ತನಿಖೆ 1 ದಿನ ತಡವಾಗಿದ್ರೆ ಸಾಕು, ಪ್ರಿಯಾಂಕಾ ಮತ್ತು ಡೇವಿಡ್ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗ್ತಿದ್ರು ಎನ್ನಲಾಗಿದೆ. ಶನಿವಾರ ಮಧ್ಯಪ್ರದೇಶಕ್ಕೆ ಓಡಿ ಹೋಗಲು ಸ್ಕೆಚ್ ಹಾಕಿದಂತಹ ಈ ಜೋಡಿಯ ಪ್ಲಾನ್ ಅನ್ನ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡ ಶುಕ್ರವಾರ ರಾತ್ರಿಯೇ ಫ್ಲಾಪ್ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವನ್ನ 10 ಗಂಟೆಯೊಳಗೆ ಭೇದಿಸಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮಾಜ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಈ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ. ಪ್ರಿಯಾಂಕಳಿಗೆ ಈಗ ಗಂಡನ ಮನೆಯೂ ಇಲ್ಲ, ಅತ್ತ ಪ್ರಿಯಕರನೂ ಜೊತೆಗಿಲ್ಲದೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಳೆ. ತುಮಕೂರಿನಿಂದ ಜಗದೀಶ್, ಹಾಸನದಿಂದ ಕುಶವಂತ್, ರಿಪಬ್ಲಿಕ್ ಕನ್ನಡ.